ತಾಯಿಯ ಬಗ್ಗೆ ಇಷ್ಟು ಒಳ್ಳೆ ಗೀತೆಗಳನ್ನು ಹಾಡಿದ್ರು. ಎಲ್ಲರೂ ಒಂದು ಚಪ್ಪಾಳೆಯನ್ನು ನೀಡಬೇಕು ದಯಮಾಡಿ. ತಾಯಿಯ ಶಕ್ತಿಗೆ ನಾವು ಕೊಡುವಂತ ಇದೊಂದು ದೊಡ್ಡ ಕಾಣಿಕೆ, ನಮ್ಮವ್ವನ ಪಾದಕ್ಕೆ ನಾವು ಕೊಡುವಂತ ಒಂದು ದೊಡ್ಡ ಕಾಣಿಕೆ. ತಾಯಿ ಎಷ್ಟು ಮಾತ್ರ ಹೃದಯ ಅಂದ್ರೆ ನೋಡಿ, ಮನೆಯ ಇಡೀ ಜವಾಬ್ದಾರಿಯನ್ನ ಆ ತಾಯಿ ಹೊತ್ಕೊಂಡ್ರೆ ಇಡೀ ಜೀವನದ ಸಂಸಾರದ ಹೊರೆಯನ್ನ ನನ್ನಪ್ಪ, ನನ್ನ ಹೆತ್ತ ತಂದೆ ಅವನು ಒಪ್ಕೋತಾನೆ, ಅವನು ನಮ್ಮನ್ನೆಲ್ಲ ಸಾಕ್ತಾನೆ, ಸಲುತ್ತಾನೆ ಅಲ್ವರವ್ವ. ತಾಯಿ ತಂದೆ ಮಕ್ಕಳನ್ನ ಸಾಕೋದಕ್ಕೋಸ್ಕರ ಎಷ್ಟೆಲ್ಲ ಕಷ್ಟ ಬೀಳ್ತಾರವ್ವ, ಎಷ್ಟೆಲ್ಲ ತ್ಯಾಗ ಮಾಡ್ತಾರೆ. ತನ್ನ ಹಸಿವು, ನಿದ್ರೆ, ಬಾಯಾರಿಕೆ ಎಲ್ಲವನ್ನು ತ್ಯಾಗ ಮಾಡ್ತಾರೆ ಮಕ್ಕಳಿಗೋಸ್ಕರವಾಗಿ. ಯಾರಾದ್ರೂ ಒಂದಿಡಿ ಪುರಿ ಕೊಟ್ರೆ ಅದ ಸರ್ಗ ಗಂಟಾಕ ಬರ್ತಾಳೆ, ಮನೆಯಲ್ಲಿ ನನ್ನ ಮಕ್ಕಳು ಕಾಯ್ತಿರ್ತವೆ ಅಂತ. ಅದು ತಾಯಿ ಪ್ರೀತಿ. ಎಷ್ಟು ಜನ ಮಕ್ಕಳು ಬಾಡ್ನೆ ಹೆಸರು ಉಂಡ್ಬಿಟ್ಟು ಏನೋ ಹುಟ್ಟುಹಬ್ಬ ಮಾಡ್ಕೊಂಡು ಚೆನ್ನಾಗಿ ಬಾಡು ಬಳ್ಳೆ ತಿನ್ಕೊಂಡು ಅಟ್ಟಿಗೆ ಬಿರಿಯಾನಿ ತರೋರು ಎಷ್ಟು ಜನ ಇದ್ದರು? ಯಾರು ತರ್ತಾರಪ್ಪ ಇವತ್ತು ಗುರುಗಳೇ? ಯಾರು ತರೋದಿಲ್ಲ. ಇವ್ರು ಉಂಡು ಇವ್ರು ತಿಂದದ್ದೇ ಸಾಕು. ಆದರೆ ತಂದೆ ತಾಯಿ ಹಂಗಲ್ಲ. ಯಾರಾದರೂ ಒಂದಿಡಿ ಅನ್ನ ಕೊಟ್ಟರೆ ಅದನ್ನು ಸರ್ಗ ಗಂಟು ಹಾಕ ಬರ್ತಾರೆ. ಅಪ್ಪನ ಕೈಲಿ ಅನ್ನ ಕೊಟ್ಟರೆ ಟವಲ್ ಗಂಟು ಹಾಕ ಬರ್ತಾರೆ. ನಮ್ಮ ಮೈಕ್ಳು ಮನೇಲಿ ಕಾಯ್ತಿರ್ತೇವೆ, ನನ್ನ ಮಕ್ಕಳು ಮನೇಲಿ ಕಾಯ್ತಿರ್ತೇವೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಅವ್ವ, ನಿಮ್ಮ ಕಣ್ಣಂಚಲ್ಲಿ ನೀರು ಬರ್ಬೋದು. ಅಮ್ಮನ ಪ್ರೀತಿ ಹೆಂಗಿರ್ತದೆ ಇದಕ್ಕೆ. ಒಂದು ದಿನ ಒಬ್ಬ ಕಾಡಿನ ಮಧ್ಯದಲ್ಲಿ ಕೂತ್ಕೊಂಡು ಮೃದಂಗ ಬಾರಿಸ್ತಿದ್ದಂತೆ. ಮೃದಂಗ ಗೊತ್ತಲ್ಲ ನಿಮಗೆ, ಈ ಥರ ತಬಲ್ ಥರ ಮೃದಂಗ ಬಾರಿಸ್ತಿದ್ದಂತೆ. ಯಾರು ಹೋಗಿ ಕೇಳ್ತಿರ್ಲಿಲ್ಲ ಅವನ ಮೃದಂಗವನ್ನು, ಬಹಳ ಚೆನ್ನಾಗಿ ಬಾರಿಸ್ತಾ ಇದ್ದ. ಆದ್ರೆ ಯಾರು ಹೋಗ್ತಿರ್ಲಿಲ್ಲ ಕೇಳಕ್ಕೆ. ಆದ್ರೆ ಒಂದೇ ಒಂದು ಕುರಿ ಅಲ್ಲಿ ಹೋಗಿ ಮುಂದ್ಗಡೆ ಕೂತ್ಕೊಂಡು ದಿನಾ ಕಣ್ಣೀರು ಸುರಿಸೋದಂತೆ ಅವನು ಮೃದಂಗ ಬಾರಿಸೋದು ನೋಡಿ. ಆಗ ಒಂದು ದಿನ, 2 ದಿನ, 3 ದಿನ, 1 ತಿಂಗಳು ಬಿಟ್ಕೊಂಡು ಕೇಳ್ದ ಆ ಕುರಿಯನ್ನ. ಯಾರೋ ಆ ಮೃದಂಗ ಬಾರಿಸೋನಿಗೆ ಕೇಳ್ದ, ಕುರಿ, ಎಷ್ಟೋ ಜನಕ್ಕೆ ನನ್ನ ಸಂಗೀತ ಇಷ್ಟ ಆಗ್ತಾ ಇಲ್ಲ, ನೀನು ಮಾತ್ರ ಬಂದು ಕೂತ್ಕೊಂಡು ಕೇಳ್ತಾ ಇದೀಯ, ಕಣ್ಣೀರು ಹಾಕ್ತಿದೀಯ, ನನ್ನಲ್ಲಂತ ಗುಣ ಏನಪ್ಪ ಕಂಡೆ ನೀನು ಕುರಿ ಎಂದಾಗ ಆ ಕುರಿ ಹೇಳ್ತಂತೆ, ಅಪ್ಪ ನೀನು ಮೃದಂಗಕ್ಕೆ ಹಾಕಿದೀಯಲ್ಲ ಚರ್ಮ, ಅದು ನನ್ನ ಮಗುದು ಕಣಪ್ಪ, ನನ್ನ ಮರಿದದ್ದು ಚರ್ಮ. ನೀನು ಒಂದು ಸಾರಿ ಅದಕ್ಕೆ ಏಟು ಹೊಡೆದಾಗ ಅಮ್ಮ ಅಂತ ಅಂದಂಗೆ ನನಗೆ ಕೇಳಿಸ್ತಾ ಇದೆ ಕಣಪ್ಪ. ಅದಕ್ಕೆ ಯಾಕೋ ನನ್ನ ಮಗು ನೆನಪಾಗ್ತಾ ಇದೆ, ಅದಕ್ಕೋಸ್ಕರ ಬಂದು ಕೂತಿದ್ದೀನಿ. ನೋಡಿ, ಇದಲ್ವ ತಾಯಿ ಹೃದಯ, ಇದಲ್ವ ತಂದೆ ಹೃದಯ. ಅಂತ ತಾಯಿ ತಂದೆಗಳಿಗೆ ನಾವು ಯಾವತ್ತೂ ಮೋಸ ಮಾಡಬಾರ್ದು. ಅಂತ ತಾಯಿ ತಂದೆಗಳಿಗೆ ಯಾವತ್ತೂ ಮೋಸ ಮಾಡಬಾರ್ದು. ಅಪ್ಪವನ್ನ ನಾವು ದೇವರನ್ನ ಎಷ್ಟು ಪ್ರೀತಿಸ್ತೀವೋ ತಂದೆ ತಾಯಿಗಳನ್ನು ಅಷ್ಟೇ ಚೆನ್ನಾಗಿ ಪ್ರೀತಿಸಿದ್ರೆ ಮಾತ್ರ ಭಗವಂತ ನಮಗೆ ಆರೋಗ್ಯವನ್ನ, ಆಯುಸ್ಸನ್ನ ಕೊಡ್ಲಿಕ್ಕೆ ಸಾಧ್ಯ ಅಲ್ವಾ. ಅದಕ್ಕಾಗಿ ಎತ್ತ ತಾಯಿ ತಂದೆಯರ ಪಾದಕ್ಕೆ ಗೋವಿಂದ.